ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ್ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಆಶ್ರಮ ಭವಿಷ್ಯಲಿಂಗ ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಇಷ್ಟಲಿಂಗದ ಮಹತ್ವ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ವಿಶ್ವಗುರು ಅನ್ನಬಸವಣ್ಣನವರು ಜಗತ್ತಿಗೆ ಇಷ್ಟಲಿಂಗದ ಮಹತ್ವವನ್ನು ಅವರು ಕರುಣಿಸಿದರು. ಆದರೆ ಲಿಂಗವಂತರಾದವರು ಸಹಿತ ಸಾಮಾನ್ಯವಾಗಿ ಇಷ್ಟಲಿಂಗ ಧರಿಸಿ ಜೀವನವನ್ನು ಸಮೃದ್ಧ ಮಾಡಿಕೊಳ್ಳುವವರು ಕಡಿಮೆ. ವಿಶ್ವಗುರು ಅನ್ನಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆತೆನಯ್ಯ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆತೆನಯ್ಯ. ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಹಡಕೆಗೆ ಮೆಚ್ಚಿದ ಸೊನಗ ಅಮೃತದ ರುಚಿಯ ಸಲ್ಲಬಲ್ಲುದೇ. ಹಡಕೆಗೆ ಮೆಚ್ಚಿದ ಸೊನಗ ಅಮೃತದ ರುಚಿಯ ಬಲ್ಲುದೇ ಕೂಡಲ ಸಂಗಮ ದೇವ ಎಂದು ಪ್ರಶ್ನಿಸಿದ್ದಾರೆ. ಅಂದರೆ ಎಲುಬು ಕುಡಿಯುವ ನಾಯಿಗೆ ಅಮೃತದ ರುಚಿ ತಿಳಿಯುವುದಿಲ್ಲ. ಯಾರು ಹಣದ ಆಸೆಯುಳ್ಳ ಮನುಷ್ಯನಿಗೆ ಶಿವಭಕ್ತಿ ಮಾಡಲು ಅವನಿಗೆ ಮನಸ್ಸಿರುವುದಿಲ್ಲ. ಅವನಿಗೆ ಹಣ ಗಳಿಸುವುದಕ್ಕೆ ಸಾಕಷ್ಟು ಸಮಯವಿರುತ್ತದೆ, ಆದರೆ ಶಿವಭಕ್ತಿಯನ್ನು ಮಾಡಲು ತನಗೆ ಸಮಯವಿಲ್ಲ ಎನ್ನುತ್ತಾನೆ. ಹೀಗೆ ಇಷ್ಟಲಿಂಗದ ಮಹತ್ವ ಅವನಿಗೆ ಗೊತ್ತಿರುವುದಿಲ್ಲ. ಜೀವನ ಕಷ್ಟಮಯವಾಗಿದ್ದರೆ ಅಥವಾ ನಮಗೆ ರೋಗ ಬಂದರೆ ಅದಕ್ಕೆ ಏನು ಕಾರಣ ಎಂಬುದು ತಿಳಿದುಕೊಳ್ಳುವುದಿಲ್ಲ. ಇಷ್ಟಲಿಂಗವು ನಮ್ಮ ಅರಿವಿನ ಹೊಸ ರೂಪವನ್ನೇ ಕೊಡುತ್ತದೆ. ಮನವೇ ಲಿಂಗವಾದ ಬಳಿಕ ಇನ್ನಾರ ನೆನೆಯುವುದಯ್ಯ ಎನ್ನುವಂತೆ ಲಿಂಗನಿಷ್ಠೆ ಯಾವಾಗಲೂ ನಮ್ಮನ್ನು ದೈವತ್ವ ಕಡೆಗೆ ಒಯ್ಯುತ್ತದೆ. ನಮ್ಮಲ್ಲಿ ಭಾವಶುದ್ಧ ಆತ್ಮವಿಶ್ವಾಸ ಮೂಡಿಸುತ್ತದೆ. ಸಮಾಜಮುಖಿಯಾಗಿ ನಾವು ಬೆಳೆಯಲು ಸಹಾಯ ಮಾಡುತ್ತದೆ. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಸನ್ಮಾರ್ಗದ ಕಡೆಗೆ ನಮ್ಮ ಜೀವನ ಕೊಂಡು ಒಯ್ಯುತ್ತದೆ. ಇಷ್ಟಲಿಂಗವು ಕನ್ನಡಿ ರೂಪ ಇದ್ದಾಗೆ. ಯಾವ ರೀತಿಯಾಗಿ ಕನ್ನಡಿಯಲ್ಲಿ ನಾವು ನಮ್ಮ ಸ್ವರೂಪವನ್ನು ಅರ್ಥೈಸಿಕೊಳ್ಳುತ್ತೇವೆಯೋ ಹಾಗೆಯೇ ಇಷ್ಟಲಿಂಗವು ಕನ್ನಡಿ ರೂಪವಾಗಿದ್ದು ನಮ್ಮ ಸ್ವಸ್ವರೂಪ ದರ್ಶನವಾಗುತ್ತದೆ.